ಸುಗ್ರೀವನು ತಾನೇ ಒಳಗೆ ನಡೆದು ನಾರು ಸೀರೆಯ ತುಂಡೊಂದರಲ್ಲಿ ಕಟ್ಟಿದ್ದ ಆಭರಣದ ಕಿರುಗಂಟೊಂದನ್ನು ತಂದು ಶ್ರೀರಾಮನ ಮುಂದಿಟ್ಟು, ಶ್ರೀರಾಮಚಂದ್ರ, ಕೆಲವೇ ದಿವಸಗಳ ಹಿಂದೆ ಇಲ್ಲೇ ಈ ಪರ್ವತ ಶಿಖರದಲ್ಲಿ ನಾವೆಲ್ಲ ವಾನರರು ಕೂಡಿ ತಮ್ಮ ಸಂಕಷ್ಟಗಳನ್ನು ತೀರಿಸಿಕೊಳ್ಳುತ್ತಿದ್ದಾಗ ಈ ಗಂಟು ನಮ್ಮ ಮಧ್ಯದಲ್ಲಿ ಬಿತ್ತು. ನಾವು ಕತ್ತೆತ್ತಿ ಮೇಲೆ ನೋಡಿದಾಗ ಆಕಾಶ ಮಾರ್ಗದಲ್ಲಿ ಬಹಳ ಎತ್ತರದಲ್ಲಿ ಯಾವುದೋ ವಾಹನವೊಂದು ಮುಂದೆ ದಕ್ಷಿಣ ದಿಕ್ಕಿನ ಕಡೆಗಾಗಿ ಹಾರುತ್ತಿತ್ತು. ಅಸ್ಪಷ್ಟವಾದ ರೋದನವು ಕೇಳಿಬರುತ್ತಿತ್ತು. ಅಷ್ಟರಲ್ಲಿ ಮತ್ತದು ಕಾಣದಾಯಿತು. ಮುಂದೆ ಹಾರಿ ಹೋಗಿರಬೇಕು. ಮತ್ತೆ ಈ ಗಂಟನ್ನು ಇದೇನೆಂದು ಅತ್ಯಾಶ್ಚರ್ಯದಿಂದ ಬಿಚ್ಚಿ ನೋಡಿದಾಗ ಸ್ತ್ರೀಯರು ಧರಿಸುವ ಕೆಲವು ಆಭರಣಗಳು ಇದರಲ್ಲಿದ್ದವು. ಈಗ ನಾವು ಊಹಿಸುವಲ್ಲಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ರೋದಿಸುತ್ತಾ ಅವಳೇ ಕೆಳಗೆ ನಮ್ಮನ್ನು ಕಂಡು ತನ್ನ ಆಭರಣಗಳನ್ನು ಕಟ್ಟಿ ಎಸೆದಿರಬೇಕೆಂದು ಅನಿಸುತ್ತದೆ. ಆಗ ದುಃಖಿಗಳಾದ ನಮಗೆ ಅದು ಗೋಚರವಾಗಲಿಲ್ಲ. ಯಾರೋ ಏನೋ ಎಂದಷ್ಟೇ ಆಗಿದ್ದಿತ್ತು. ಮೇಲಾಗಿ ನಮ್ಮದೇ ಸಂಕಷ್ಟವು ಮಿತಿಮೀರಿ ಇರುವಾಗ ಇಂತಹದ್ದನ್ನೆಲ್ಲ ಹಂಚಿಕೊಂಡು ನಾವೇನು ಮಾಡುವುದು ಎಂದೆಣಿಸಿ ನಾವು ಸುಮ್ಮನಿದ್ದೆವು. ಸ್ವಾಮಿ, ನಮ್ಮದು ಅಪರಾಧವಾಯಿತು. ನಾವು ಯಾವ ಸ್ಥಿತಿಯಲ್ಲೇ ಇದ್ದರೂ ಹೆರವರ ಕಷ್ಟವನ್ನು ಕಂಡು ಕಡೆಗಣಿಸಬಾರದೆಂದು ಯಥಾಸಾಧ್ಯವಾಗಿ ಅದನ್ನು ಪ್ರತಿಭಟಿಸಿ ಸಹಕರಿಸಬೇಕೆಂದು ಈಗ ಮಾತ್ರ ಈ ನಿನ್ನ ದಿವ್ಯ ದರ್ಶನದಿಂದಲೇ ನಾವೆಲ್ಲರೂ ಕಲಿತುಕೊಳ್ಳುವಂತಾಯಿತು. ನಮ್ಮನ್ನು ಕ್ಷಮಿಸಬೇಕು, ಆಭರಣಗಳನ್ನು ಪರಾಮರಿಸಬೇಕು ಎಂದು ನಿವೇದಿಸಿಕೊಂಡನು. ಲಕ್ಷ್ಮಣನು ಗಂಟನ್ನು ಬಿಚ್ಚಿ ಆ ಆಭರಣಗಳನ್ನೆಲ್ಲ ತನ್ನಣ್ಣನಿಗೆ ತೋರಿಸಿದನು. 2 ಬೆಳ್ಳಿಯ ನೂಪುರಗಳು, ಚಿನ್ನದ ತೋಳ್ಬಂದಿಯೊಂದು, ನಾನಾ ರತ್ನ ಬಂಧುರವಾದ ಮುಕ್ತಾಹಾರವೊಂದು, ಸಾಮಾನ್ಯವಾದ ಮುತ್ತಿನ ಮಾಲೆಗಳು 4, ಅಲ್ಲದೆ 4-6 ಚಿನ್ನದ ಬಳೆಗಳು ಮಾತ್ರ ಅದರಲ್ಲಿದ್ದವು. ಒಂದೊಂದನ್ನೇ ಲಕ್ಷ್ಮಣನು ಎತ್ತಿ ತೋರಿಸಿದಂತೆ ಅದೆಲ್ಲವನ್ನು ಒಂದೊಂದಾಗಿ ಶ್ರೀರಾಮನು ಕೈಗೆತ್ತಿಕೊಂಡು ನೋಡಿ ನೋಡಿ ತನ್ನ ತೊಡೆಯ ಮೇಲಿಟ್ಟುಕೊಂಡನು. ಮತ್ತೆ ಯಾರೊಬ್ಬರಿಗೂ ಮಾತಾಡಲು ಸಾಧ್ಯವಾಗಲಿಲ್ಲ. ಮೌನವಾಗಿಯೇ ಆ ಆಭರಣಗಳನ್ನು ನೋಡುತ್ತಾ ನೋಡುತ್ತಾ ಒಂದೊಂದೇ ಕಣ್ಣೀರ ಹನಿ ತೊಟ್ಟಿಕ್ಕುತ್ತಿರಲು ಶ್ರೀರಾಮನು ಅವುಗಳನ್ನು ಕಟ್ಟಿದ್ದ ಅರಿವೆಯನ್ನೂ ಕೈಯಲ್ಲಿ ತೆಗೆದುಕೊಂಡು ಅದನ್ನು ನೋಡತೊಡಗಿದನು. ಕಣ್ಣೀರು ಧಾರೆ ಧಾರೆಯಾಗಿ ಸುರಿಯತೊಡಗಿತು. ಅದೇ ಬಟ್ಟೆಯಿಂದ ತನ್ನ ಕಣ್ಣೊರೆಸಿಕೊಂಡನು. ಕಂಬನಿಯು ಮತ್ತು ಚಿಮ್ಮಿ ಹರಿಯತೊಡಗಿತು. ಶ್ರೀರಾಮನ ಸ್ಥಿತಿಯನ್ನು ನೋಡಿ ಲಕ್ಷ್ಮಣನಿಗೆ ಕರುಳೇ ಕತ್ತರಿಸಿದಂತಾದರೆ ಸುಗ್ರೀವನು ತಾನೇ ದುಃಖವನ್ನು ಅನುಭವಿಸಿದಂತೆ ಆಗಿ ಮರುಗುತ್ತಿದ್ದನು. ಹನುಮಂತನು ಶ್ರೀರಾಮನನ್ನೊಮ್ಮೆ ದಿಗಂತನವನ್ನೊಮ್ಮೆ ಪರ್ಯಾಯವಾಗಿ ನೋಡುತ್ತಾ ಏನೇನೋ ಎನಿಸಿಕೊಳ್ಳುತ್ತಿದ್ದನು. ಇತರ ವಾನರರು ಒಬ್ಬರಿನ್ನೊಬ್ಬರ ಮುಖವನ್ನು ನೋಡಿಕೊಳ್ಳುತ್ತಾ ಶ್ರೀರಾಮನನ್ನು ನೋಡುವ ಧೈರ್ಯವಿಲ್ಲದೆ ಹಾಗೆಯೇ ತತ್ತರಿಸುತ್ತಿದ್ದರು. ಆದರೆ ಶ್ರೀರಾಮನು ಇದಾವುದರ ಗೊಡವೆಯೂ ಇಲ್ಲದಂತೆ ಅವನು ಅದೇ ಸಹಿಸಲಾರದ ಅಳಲಿನಲ್ಲಿ ಅದ್ದಿ ಹೋಗುತ್ತಿದ್ದನು. ಸೀತೆಯ ಕುರಿತಾದ ದುಃಖವೇ ಮೇರೆ ಮೀರಿ ಅವನ ಹೃದಯವನ್ನು ಹಿಂಡತೊಡಗಿದ್ದಿತ್ತು. ಆಭರಣಗಳನ್ನೆಲ್ಲ ಗಂಟು ಕಟ್ಟಿ ಹಾಗೆ ಎಸೆದು ಬಿಟ್ಟಿದ್ದ ತನ್ನ ಪತ್ನಿಯ ಕುರಿತು ಚಿಂತಿಸಿದಷ್ಟೂ ಅವನಿಗೆ ಮರುಕವು ಹೆಚ್ಚುತ್ತಿತ್ತು. ಮುದ್ದಾದ ತಾವರೆಯ ಮುಖವು ಅತ್ತತ್ತು ಹೇಗಾಗಿರಬಹುದು? ಜಿಂಕೆಯ ಕಣ್ಣುಗಳಂತೆಯೇ ಹೊಳೆಯುವ ಕಣ್ಣುಗಳಿಂದ ಒಂದೇ ಸವನೆ ಕಣ್ಣೀರು ಸುರಿದು ಹೇಗಾಗಿರಬಹುದು? ಅತ್ತು ಬಳಲುತ್ತಿದ್ದಂತೆಯೇ ನಾಥಾ ಚಂಪಕವು ಊದಿಕೊಂಡು ಕೋಗಿಲೆಯ ಕಂಠಧ್ವನಿಯು ಕೆಟ್ಟು ಗಿಳಿಯಂತಹ ಮುದ್ದಾದ ಮಾತುಗಳು ಕೂಡ ಕಳಾಹೀನವಾಗಿ ಆ ಜಾನಕಿಯ ಸ್ಥಿತಿಯು ಎಂತಿರಬಹುದು? ತಳಿರ ಹಸ್ತಗಳು, ಪಾದ ಪಲ್ಲವಗಳು ಆ ಸೀತೆಯ ಸ್ವರ್ಣಲತಾದೇಹದಲ್ಲಿ ಹೊಂದಿಕೊಂಡಿದ್ದರು. ದುಷ್ಟ ರಾಕ್ಷಸನ ನಿರ್ಬಂಧದಲ್ಲಿ ಅವು ತಮ್ಮ ಅಸ್ತಿತ್ವವನ್ನು ಹೇಗೆ ಉಳಿಸಿಕೊಳ್ಳಬಲ್ಲವು? ಅಯ್ಯೋ ಎಂದು ಎಣಿಸಿಕೊಳ್ಳುತ್ತಾ ಶ್ರೀರಾಮನು, ಹಾಯ್ ಜಾನಕಿ, ಜೀವನವನ್ನೇ ತೆಗೆದೆಸೆದಂತೆ ಈ ನಿನ್ನ ಒಡವೆಗಳನ್ನು ಎಸೆದು ಬಿಟ್ಟೆಯಲ್ಲ. ಒಂದು ಅಯೋಧ್ಯೆಯನ್ನು ಬಿಟ್ಟು ನನ್ನೊಂದಿಗೆ ನನ್ನ ಸಹಧರ್ಮಚಾರಿಣಿಯಾಗಿ ಕಾಡಿಗೆ ಹೊರಟಾಗ ವಿಶೇಷವಾದ ವಸ್ತ್ರಾಭರಣಗಳನ್ನೆಲ್ಲ ದಾನ ಮಾಡಿಯೇ ಬಂದಿದ್ದ ನೀನು. ನಿನ್ನ ಮದುವೆಯ ಕಾಲದಲ್ಲಿ ನಿನ್ನ ತಂದೆಯು ನಿನಗಿತ್ತ ದಿವ್ಯೋಪದೇಶದಂತೆಯೇ ನಿನಗೆ ಕೊಟ್ಟು ಸುನೀತೆಯಾದ ನಿನ್ನಿಂದಲೇ ಚೆಲುವಾಗಿ ಕಂಗೊಳಿಸುತ್ತಿದ್ದ ಈ ಆಭರಣಗಳನ್ನು ಅದರ ನೆನಪಿಗಾಗಿಯೇ ಧರಿಸಿಕೊಂಡಿದ್ದೆ. ಆದರೇನು ಪ್ರಿಯತಮೆ, ನನ್ನೊಂದಿಗಿಲ್ಲದ ನಿನ್ನಂತೆಯೇ ನಿನ್ನೊಂದಿಗಿಲ್ಲದ ಈ ಆಭರಣಗಳು ನನಗೇನನ್ನು ಸೂಚಿಸಬಲ್ಲವು? ಸೀತಾ,
ಕಳ್ಳರಕ್ಕಸನು ಕದ್ದು ಕೊಂಡೊಯ್ಯುವಾಗ ಬಳಿಯಲ್ಲಿ ನಾನಿಲ್ಲದೆ ನನ್ನನ್ನೇ ಕರೆದು ಗೋಳಿಟ್ಟು ನೀನೆಷ್ಟು ಕಂಗೆಟ್ಟಿದ್ದೆ. ನಿನ್ನ ಪತಿಯಾದ ನಾನು ಜೀವಿಸಿದ್ದು ಅನಾಥೆಯಂತೆ ರಕ್ಕಸರ ಕ್ರೂರ ನಿರ್ಬಂಧಕ್ಕೆ ತುತ್ತಾಗಿ ಇನ್ನೆಷ್ಟು ಸಂಕಟದಿಂದ ನೀನು ನವೆಯುತ್ತಿರುವೆಯೋ ವರದೇಶ್ವರಿ. ನೀನಿಲ್ಲದೆ ನಿನ್ನನ್ನು ನೋಡದೆ, ನಿನ್ನಲ್ಲಿ ಮಾತಾಡದೆ ನಿನ್ನ ಗಂಡನಾದ ನಾನೇ ಇಲ್ಲಿ ಜೀವವಿದ್ದು ಇಲ್ಲದ ಪಾಡನ್ನು ಅನುಭವಿಸುತ್ತೇನೆ. ಇದನ್ನು ನೀನು ನೋಡಲಾರೆ, ನೋಡುವ ಸ್ಥಿತಿಯಲ್ಲಿಯೂ ನೀನಿಲ್ಲ. ಆದರೂ ನೀನು ಅದನ್ನೆಣಸಿಯೇ ಖಂಡಿತವಾಗಿಯೂ ಮರುಗದಿರಲಾರೆ. ನಾನದನ್ನು ಬಲ್ಲೆನು. ನನ್ನೊಂದಿಗಲ್ಲದೆ ಕ್ಷಣಕಾಲವಾದರೂ ನನ್ನನ್ನು ಬಿಟ್ಟಿರಲಾರೆನೆಂದು ಹಠ ಮಾಡಿ ನನ್ನ ಜತೆಯಲ್ಲಿಯೇ ವನವಾಸಕ್ಕೆ ಸಿದ್ಧಳಾಗಿ ಬಂದವಳು. ಅರಣ್ಯವಾಸದ ಪ್ರತಿ ನಿಮಿಷದಲ್ಲಿಯೂ ನಿಸರ್ಗ ಸಹಜ ಸೌಂದರ್ಯದಂತೆ ಸುಖಾನಂದದ ಸ್ವರ್ಗವನ್ನೇ ಕೈವರ್ತಿಸಿಕೊಟ್ಟವಳು. ಹಾಯ್, ವಿಧಿಯ ಕ್ರೌರ್ಯಕ್ಕೆ ಸಂದು ಬಳಿಯಲ್ಲಿ ನಾನಿಲ್ಲದೆ ಈ ದಿವ್ಯಾಭರಣಗಳು ನಿನಗೆ ಭಾರವಾಗಿ ಪರಿಣಮಿಸಿದವೆ. ನಿನ್ನ ಸರ್ವ ರಕ್ಷಣೆಯ ಭಾರವನ್ನು ಹೊತ್ತ ನಾನು ನಿನಗಾಗಿ ಕ್ಷಣಕಾಲ ತೊರೆದು ಬಿಟ್ಟಂತೆ. ಓ ಜಾನಕಿ, ಸದಾ ನೀನು ಧರಿಸಿ ಚೆಲುವಾಗಿ ರಂಜಿಸುತ್ತಿದ್ದ ಇವುಗಳನ್ನು ನನಗಾಗಿ ತೆಗೆದೆಸೆದೆಯಾ? ಪತಿಯಾದವನು ತನ್ನ ಪತ್ನಿಯನ್ನು ರಕ್ಷಿಸಿಕೊಳ್ಳಲಾರದ ಮೇಲೆ ಪತಿ ಹೃದಯದ ಸಂತಸಕ್ಕಾಗಿಯೇ ತಾನು ಧರಿಸಿದ್ದ ಆಭರಣಗಳನ್ನು ಸತಿಯು ತಾನಾಗಿ ಕಳಚಿ ಬಿಸುಬಿಡುವುದು ಸಹಜವು. ಪೂಜ್ಯನಾದ ಜನಕರಾಜನು ನಿನ್ನನ್ನು ನನಗೆ ಕೊಟ್ಟಂತೆಯೇ ಇವುಗಳನ್ನು ನಿನಗೆ ಕೊಟ್ಟಿದ್ದನು. ನಾನೂ ನಿನ್ನನ್ನು ರಕ್ಷಿಸಿಕೊಳ್ಳಲಿಲ್ಲ, ನೀನೂ ಇವುಗಳನ್ನು ತೆಗೆದು ಬಿಸಿಟು ಬಿಟ್ಟೆ. ಪ್ರೀತಮೇ, ಇನ್ನೆಂದಿಗೆ ನಾನು ನಿನ್ನನ್ನು ಕಾಣುವುದು? ಇನ್ನೆಂದಿಗೆ ಈ ಆಭರಣಗಳು ನಿನ್ನ ಮೈ ಸೋಕುವುದು? ಹಾಯ್ ಹಾಯ್ ಎಂದು ತನ್ನಲ್ಲೇ ತಾನು ಮೌನವಾಗಿ ರೋಧಿಸಿದನು. ವಿ ಎನ್ ಭಾಗವತ್ ಬರ್ಪಳ್ಳಿ.